ನಮ್ಮ ದೇಹದಲ್ಲಿರುವ ಮೂರನೇ ಚಕ್ರ 72,000ಕ್ಕಿಂತನೂ ಹೆಚ್ಚು ನಾಡಿಗಳ ಕೇಂದ್ರ ಮಣಿಪುರ ಚಕ್ರದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನಮ್ಮ ಹೊಕ್ಕಳಿನಿಂದ ಸ್ವಲ್ಪ ಮೇಲೆ ಇರುವ ಈ ಮಣಿಪುರ ಚಕ್ರವನ್ನು ನಾಭಿ ಚಕ್ರ, ನಾಭಿ ಅಂದ್ರೆ ಹೊಕ್ಕಳು, ಸೋಲಾರ್ ಪ್ಲೆಕ್ಸಸ್ ಚಕ್ರ, ಮಣಿಪೂರಕ, ನಾಭಿ ಪದ್ಮ ಅಂತ ಕೂಡ ಕರೀತಾರೆ. ಇಲ್ಲಿ ಮಣಿ ಅಂದ್ರೆ ಅಮೂಲ್ಯವಾದ ಮುತ್ತುರತ್ನ, ಜೆವೆಲ್ ಅಂತ ಹೇಳ್ತೀವಿ. ಆಮೇಲೆ ಪುರ ಅಂತಂದ್ರೆ ಸ್ಥಾನ, ಪ್ಲೇಸ್. ಇಲ್ಲಿ ಅಮೂಲ್ಯವಾದ ಮುತ್ತುರತ್ನ ಅಂತಂದ್ರೆ ಭೌತಿಕವಾದ ಆಭರಣ ಅಲ್ಲ, ನಮ್ಮ ಜೆವೆಲರಿಗಳಲ್ಲ, ನಮ್ಮ ಜೀವನದಲ್ಲಿ ಸಮೃದ್ಧಿಯನ್ನು, ಪ್ರಾಸ್ಪರಿಟಿಯನ್ನು ತರ್ತಕ್ಕಂಥ ಒಳ್ಳೆಯ ವಸ್ತುಗಳು ಎಂದರ್ಥ. ಆಮೇಲೆ ಓಂ ಮಣಿ ಪದ್ಮೇಹಂ ಎಂತಕ್ಕಂಥ ಬೌದ್ಧ ಮಂತ್ರ ಕೂಡ ಏನಂತಂದ್ರೆ ಈ ಚಕ್ರಕ್ಕೆ ಸಂಬಂಧಿಸಿದೆ. ಓಂಕಾರನಾದದ ಪ್ರಥಮ ಅಕ್ಷರ ಅ ಉತ್ಪನ್ನವಾಗುವುದು ಈ ಮಣಿಪುರ ಚಕ್ರದಲ್ಲಿಯೇ. ಮಣಿಪುರ ಚಕ್ರಕ್ಕೆ ಸಂಬಂಧಿಸಿದ ಬೀಜ ಮಂತ್ರ ರಂ ಮತ್ತು ಈ ಚಕ್ರದ ಬಣ್ಣ ಹಳದಿ, ಗೋಲ್ಡನ್ ಎಲ್ಲೋ ಅಂತ ಹೇಳ್ತೀವಿ. ಹಳದಿ ಅಂದ್ರೆ ಇಲ್ಲಿ ಎದರ ಪ್ರತೀಕ ಅಂತಂದ್ರೆ ಸ್ಫೂರ್ತಿ, ಉತ್ಸಾಹ, ಫ್ರೆಶ್ನೆಸ್ ಅಂತ ಹೇಳ್ತೀವಲ್ಲ, ಮತ್ತು ಶಕ್ತಿಯ ಪ್ರತೀಕ. ಆದ್ರಿಂದಲೇ ಸಿಟ್ರಿನ್ ಕ್ರಿಸ್ಟಲ್ ಈ ಹಳದಿ ಜೆಮ್ ಸ್ಟೋನ್ ಅನ್ನು ಸೋಲಾರ್ ಪ್ಲೆಕ್ಸಸ್ ಅನ್ನು ಅಂದ್ರೆ ನಮ್ಮ ಮಣಿಪುರ ಚಕ್ರವನ್ನು ಆಕ್ಟಿವೇಟ್ ಮಾಡಲು ಬಳಸುತ್ತಾರೆ. ಒಂದು ವೇಳೆ ನಿಮಗೆ ಹಳದಿ ಬಣ್ಣ ಇಷ್ಟ ಆಗಲ್ಲ ಅಂದ್ರೆ ನಿಮ್ಮ ಮಣಿಪುರ ಚಕ್ರ ಅಂಡರ್ ಆಕ್ಟಿವ್ ಆಗಿದೆ ಎಂದರ್ಥ. ಅಂದ್ರೆ ಮಣಿಪುರ ಚಕ್ರದಲ್ಲಿ ಶಕ್ತಿಯ ಕೊರತೆ ಇದೆ ಎಂದರ್ಥ. ಒಂದ್ ವೇಳೆ ಹಳದಿ ಬಣ್ಣ ನಿಮಗೆ ತುಂಬಾನೇ ಇಷ್ಟ ಆದ್ರೆ ಮಣಿಪುರ ಚಕ್ರವು ಓವರ್ ಆಕ್ಟಿವ್ ಆಗಿದೆ ಎಂದರ್ಥ. ಅಂದ್ರೆ ಮಣಿಪುರ ಚಕ್ರದಲ್ಲಿ ಶಕ್ತಿಯ ಹರಿವು ಹೆಚ್ಚಾಗಿದೆ ಎಂದರ್ಥ. ಈ ಚಕ್ರದ ಮೂಲ ತತ್ವ ಏನಿದೆ ಅಂತಂದ್ರೆ ಅದು ಅಗ್ನಿ, ಫೈರ್ ಅಂದ್ರೆ ಊರ್ಜಾ ಅಥವಾ ಶಕ್ತಿ ಅಂತ ಹೇಳ್ತೀವಿ. ನಮ್ಮ ದೇಹದಲ್ಲಿ ಅಗ್ನಿ ತತ್ವವನ್ನು ಬ್ಯಾಲೆನ್ಸ್ ಮಾಡುತ್ತದೆ ಈ ಚಕ್ರ, ಅಂದ್ರೆ ಜಠರಾಗ್ನಿಯನ್ನು ಬ್ಯಾಲೆನ್ಸ್ ಮಾಡುತ್ತದೆ. ಅದಕ್ಕೆ ನಮ್ಮ ಎಲ್ಲಾ ಜೀರ್ಣಾಂಗದ ಸಮಸ್ಯೆಗಳಿಗೆ ಕಾರಣ ಏನಂತಂದ್ರೆ ಈ ಮಣಿಪುರ ಚಕ್ರ ಇಂಬ್ಯಾಲೆನ್ಸ್ ಆಗೋದ್ರಿಂದ. ಆಮೇಲೆ ಅಗ್ನಿಯು ಏನಿದೆಯಲ್ಲ, ಇದು ಸೂರ್ಯನ ಶಕ್ತಿಯ ಪ್ರತೀಕ. ಸೂರ್ಯನಿಂದ ಶಕ್ತಿ ಪಡೆದುಕೊಳ್ಳುತ್ತೆ ಈ ಮಣಿಪುರ ಚಕ್ರ. ಅದಕ್ಕೆ ಸೋಲಾರ್ ಪ್ಲೆಕ್ಸಸ್ ಚಕ್ರ ಅಂತ ಹೇಳ್ತೀವಿ. ಅಂದ್ರೆ ಸೂರ್ಯನ ಶಕ್ತಿ ಹೊಂದಿದೆ ಎಂದರ್ಥ. ಮಣಿಪುರ ಚಕ್ರವು 10 ದಳಗಳನ್ನು ಹೊಂದಿದ್ದು ಈ 10 ದಳಗಳಿಂದ ಹೊರಡ್ತಕ್ಕಂಥ ನಾಡಿಗಳು ಯಾವಂತಂದ್ರೆ ಡಂ, ಢಂ, ನಂ, ತಂ, ಥಂ, ದಂ, ಧಂ, ನಂ, ಪಂ ಮತ್ತು ಫಂ. ಈ 10 ನಾಡಿಗಳು 10 ಪ್ರಾಣಗಳನ್ನು ಸೂಚಿಸುತ್ತವೆ. ಮಣಿಪುರ ಚಕ್ರದಲ್ಲಿ ಪ್ರಾಣಿಕ್ ಬ್ಲಾಕೇಜ್ ಉಂಟಾದಾಗ, ಅಂದ್ರೆ ಶಕ್ತಿಯ ಹರಿವಿನಲ್ಲಿ ಬ್ಲಾಕೇಜ್ ಉಂಟಾದಾಗ ದೈಹಿಕ ಹಂತದಲ್ಲಿ ನಮ್ಮ ದೇಹದಲ್ಲಿ ನಾವು ಏನೇನು ನೋಡ್ಬೋದಂತಂದ್ರೆ ಜೀರ್ಣಾಂಗ ವ್ಯೂಹದ ಸಮಸ್ಯೆಗಳು, ಇಂಡೈಜೆಷನ್ ಉಂಟಾಗಬಹುದು. ಯಾಕೆಂದ್ರೆ ಮಣಿಪುರ ಚಕ್ರವು ಜಠರಾಗ್ನಿಗೆ ಸಂಬಂಧಿಸಿದೆ. ನಮ್ಮ ದೇಹದಲ್ಲಿ ಉಂಟಾಗ್ತಕ್ಕಂಥ 95% ರೋಗಗಳೇನಿವೆಲ್ಲ ಅವು ನಮ್ಮ ಜೀರ್ಣಕ್ರಿಯೆಯಲ್ಲಿ ಇಂಬ್ಯಾಲೆನ್ಸ್ ಉಂಟಾದಾಗ ಬರುತ್ತವೆ. ಆಮೇಲೆ ಪೋಷಕಾಂಶಗಳ ಹೀರಿಕೆ ಸರಿಯಾಗಿ ಆಗಲ್ಲ. ಆಮೇಲೆ ಮಲಬದ್ಧತೆ ಉಂಟಾಗಬಹುದು. IBS ಅಂದ್ರೆ ಇರಿಟೇಬಲ್ ಬೌಲ್ ಸಿಂಡ್ರಮ್ ಉಂಟಾಗಬಹುದು, ಅಲ್ಸರ್ಗಳು ಉಂಟಾಗಬಹುದು, ಮಧುಮೇಹ ಉಂಟಾಗಬಹುದು, ನಿದೋಜೀರಕ ಗ್ರಂಥಿಯ ಸಮಸ್ಯೆಗಳು ಬರಬಹುದು. ಆಮೇಲೆ ಲಿವರ್ನ ಸಮಸ್ಯೆಗಳು ಬರಬಹುದು, ಕರುಳಿನ ರೋಗಗಳು ಉಂಟಾಗಬಹುದು. ಆಮೇಲೆ ಹೈಪೋಗ್ಲೈಸೆಮಿಯಾ, ಹೈಪರ್ ಟೆನ್ಷನ್ ಬರಬಹುದು. ಮಣಿಪುರ ಚಕ್ರದಲ್ಲಿ ಪ್ರಾಣಿಕ್ ಬ್ಲಾಕೇಜ್ ಆದಾಗ ಮಾನಸಿಕ ಹಂತದಲ್ಲಿ ಯಾವ ಸಮಸ್ಯೆಗಳು ಉಂಟಾಗುತ್ತವೆ ಅಂತಂದ್ರೆ ಬೇಗನೆ ಕೋಪಗೊಳ್ಳೋದಾಗ್ಲಿ, ಆಕ್ರಮಣಕಾರಿಯಾಗೋದಾಗ್ಲಿ, ತುಂಬಾನೇ ರಿಜಿಡ್ ಆಗಿರೋದು ಅಂದ್ರೆ ಕಠಿಣ ನಡವಳಿಕೆ, ಆಮೇಲೆ ಉತ್ಸಾಹ ಇರಲ್ಲ, ಆಮೇಲೆ ಆತ್ಮವಿಶ್ವಾಸದ ಕೊರತೆ ಉಂಟಾಗುತ್ತೆ, ಸ್ವಯಂ ಅಭಿವ್ಯಕ್ತಿಯಲ್ಲಿ ತೊಂದರೆಯಾಗುತ್ತೆ, ಧೈರ್ಯದ ಕೊರತೆ ಇರುತ್ತೆ, ಸ್ವಾಭಿಮಾನ ಇಲ್ಲದೆ ಇರೋದು, ಆಮೇಲೆ ಭಾವನೆಗಳು ತುಂಬಾನೇ ಜಡವಾಗುವುದು. ಈ ಎಲ್ಲಾ ಲಕ್ಷಣಗಳು ಮಣಿಪುರ ಚಕ್ರದಲ್ಲಿ ಪ್ರಾಣಿಕ್ ಬ್ಲಾಕೇಜ್ ಉಂಟಾದಾಗ ಕಾಣಿಸ್ಕೊಳ್ಳುತ್ತವೆ. ಇಂತಹ ಎಲ್ಲಾ ಲಕ್ಷಣಗಳು ಮತ್ತು ನಮ್ಮ ಎಲ್ಲಾ ಸ್ಟಮಕ್ ಪ್ರಾಬ್ಲಮ್ಸ್, ಜಠರದ ಸಮಸ್ಯೆಗಳು ನಮ್ಮ ಮಣಿಪುರ ಚಕ್ರ ಅಂದ್ರೆ ನಮ್ಮ ಸೋಲಾರ್ ಪ್ಲೆಕ್ಸಸ್ ಚಕ್ರ ಸ್ಟ್ರಾಂಗ್ ಇಲ್ಲ ಅಂತ ತೋರಿಸ್ಕೊಡುತ್ತವೆ. ಅಂದ್ರೆ ನಾವಿಲ್ಲಿ ಏನ್ ಮಾಡ್ಬೇಕಾಗತ್ತೆ, ಮಣಿಪುರ ಚಕ್ರವನ್ನು, ಈ ಸೋಲಾರ್ ಪ್ಲೆಕ್ಸಸ್ ಚಕ್ರವನ್ನು ನಾವು ಸರಿಪಡಿಸಬೇಕು, ಇದನ್ನ ನಾವು ಡಿಟಾಕ್ಸ್ ಮಾಡಬೇಕು ಎಂದರ್ಥ. ಹಾಗಾದ್ರೆ ಮಣಿಪುರ ಚಕ್ರ ಹೈಪರ್ ಆಕ್ಟಿವ್ ಆದಾಗ ಅಂದ್ರೆ ಶಕ್ತಿಯ ಹರಿವು ಹೆಚ್ಚಾದಾಗ ಏನಾಗುತ್ತೆ, ಮನುಷ್ಯ ಹೇಗ್ ಬಿಹೇವ್ ಮಾಡ್ತಾನೆ, ಮನುಷ್ಯ ಯಾವ ರೀತಿ ಇರ್ತಾನೆ ಅಂತಂದ್ರೆ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಅಂದ್ರೆ ವ್ಯಕ್ತಿಯು ತಾನೇ ಎಲ್ಲರಿಗಿಂತ ಶ್ರೇಷ್ಠ ಅನ್ನೋ ಭಾವನೆ ಬರುತ್ತೆ. ವ್ಯಕ್ತಿಯು ಡಾಮಿನೇಟಿಂಗ್ ಆಗುತ್ತಾನೆ, ಅಗ್ರೆಸಿವ್ ಆಗ್ತಾನೆ. ಅಂದ್ರೆ ಯಾರಾದ್ರೂ ಮಾತನ್ನು ಅರ್ಧಕ್ಕೆ ತಡೆಯಲು ಪ್ರಯತ್ನಿಸಿದ್ರೆ ಅಗ್ರೆಸಿವ್ ಆಗ್ಬಿಡ್ತಾನೆ, ಅಥವಾ ಅವ್ರ ವಿರುದ್ಧವಾಗಿ ಒಂದ್ ಸಣ್ಣ ಮಾತಾಡಿದ್ರು ಕೂಡ ಸಡನ್ ಆಗಿ ಅಗ್ರೆಸಿವ್ ಆಗ್ಬಿಡ್ತಾನೆ, ತಾನು ಹೇಳಿದ್ದೇ ಸತ್ಯ ಅಂತ ವಾದಿಸ್ತಾನೆ.
ಈ ಚಕ್ರ ಅಂಡರ್ ಆಕ್ಟಿವ್ ಆದಾಗ, ಶಕ್ತಿಯ ಕೊರತೆಯಾದಾಗ ಆತ್ಮವಿಶ್ವಾಸದ ಕೊರತೆಯಾಗುತ್ತೆ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇರುತ್ತೆ, ಪ್ರತಿದಿನ ತನ್ನನ್ನು ತಾನೇ ಬೈಯೋದು, ಆ ರೀತಿಯಾಗಿ ಬಿಹೇವ್ ಮಾಡುತ್ತಾನೆ. ಇಂತಹ ವ್ಯಕ್ತಿಗಳೇನಿದಾರಲ್ಲ, ಇವರು ಸ್ಟ್ರಾಂಗ್ ಇರುವವರ ಚಮಚಾಗಿರಿ ಮಾಡಿ ಹೇಗೋ ತಮ್ಮ ಕೆಲಸವನ್ನ ಮಾಡಿಸ್ಕೊಳ್ತಾರೆ. ಹಾಗಾದ್ರೆ ಮಣಿಪುರ ಚಕ್ರವನ್ನು ನಾವು ಹೇಗೆ ಬ್ಯಾಲೆನ್ಸ್ ಮಾಡಬಹುದು? ಮಣಿಪುರ ಚಕ್ರವು ಸೂರ್ಯನ ಶಕ್ತಿಗೆ ಕನೆಕ್ಟ್ ಆಗಿರೋದ್ರಿಂದ ಪ್ರತಿದಿನ ಬೆಳಗ್ಗೆ ಎಳೆ ಬಿಸಿಲಿನಲ್ಲಿ ಸೂರ್ಯ ನಮಸ್ಕಾರ ಮಾಡಬೇಕು, ಅಥವಾ ವಾಕಿಂಗ್ ಕೂಡ ಮಾಡಬಹುದು. ಆಮೇಲೆ ಸೂರ್ಯನ ಶಕ್ತಿ ಪಡೆದುಕೊಳ್ಳೋದ್ರಿಂದ ಈ ಚಕ್ರ ಏನಾಗುತ್ತೆ, ಬ್ಯಾಲೆನ್ಸ್ ಆಗುತ್ತೆ. ಮಣಿಪುರ ಚಕ್ರ ಬ್ಯಾಲೆನ್ಸ್ ಆಗುತ್ತೆ. ಅದಕ್ಕೆ ಇದನ್ನ ಸೋಲಾರ್ ಪ್ಲೆಕ್ಸಸ್ ಚಕ್ರ ಅಂತ ಕೂಡ ಹೇಳ್ತೀವಿ. ನೀವು ನೋಡಿರಬಹುದು, ಜಾದು ಏನಿದೆಲ್ಲ ಅದು ಸೂರ್ಯನ ಬಿಸಿಲು ಪಡೆದುಕೊಂಡು, ಧೂಪ್ ಅದನ್ನು ಪಡೆದುಕೊಂಡು ಮತ್ತೆ ಯಾವ ರೀತಿಯಾದ ತನ್ನ ಎನರ್ಜಿಯನ್ನ ಹೆಚ್ಚಿಸ್ಕೊಳ್ತಿತ್ತೋ ಅದೇ ರೀತಿ ನಮಗೂ ಕೂಡ ಏನಂತಂದ್ರೆ ಸೂರ್ಯನ ಬಿಸಿಲು ನಮ್ಮ ದೇಹಕ್ಕೆ ಬಡ್ದಾಗ ಏನಾಗುತ್ತವೆ, ನಮ್ಮ ಚಕ್ರಗಳು ಆಕ್ಟಿವೇಟ್ ಆಗುತ್ತವೆ. ಕಪಾಲಭಾತಿ ಪ್ರಾಣಾಯಾಮ ಮಾಡೋದ್ರಿಂದ ಈ ಚಕ್ರ ಬ್ಯಾಲೆನ್ಸ್ ಆಗುತ್ತದೆ. ಇನ್ನು ಆಸನಗಳಲ್ಲಿ ಧನುರಾಸನ, ಬೋ ಪೋಸ್ ಅಂತ ಹೇಳ್ತೀವಿ, ಅರ್ಧ ಮತ್ಸ್ಯೇಂದ್ರಾಸನ, ಹಾಫ್ ಸ್ಪೈನಲ್ ಟ್ವಿನ್ ಅಂತ ಹೇಳ್ತೀವಿ, ನಾವಾಸನ ಅಂದ್ರೆ ಬೋಟ್ ಪೋಸ್ ಅಂತ ಹೇಳ್ತೀವಿ. ಈ ಆಸನಗಳಿಂದ ಮತ್ತು ಉಡ್ಡಿಯಾನ ಬಂಧ ಇದೇನ್ ಮಾಡ್ಬೇಕು, 2 ರಿಂದ 3 ಸಲ ಮಾಡಬೇಕು. ಹೀಗೆ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಮಣಿಪುರ ಚಕ್ರ ಬ್ಯಾಲೆನ್ಸ್ ಆಗುತ್ತೆ. ಹಳದಿ ಬಣ್ಣದ ಬಟ್ಟೆ ಧರಿಸೋದ್ರಿಂದ, ಹಳದಿ ವಸ್ತುಗಳನ್ನ ಬಳಸೋದ್ರಿಂದ, ಯಾಕಂದ್ರೆ ಹಳದಿ ಬಣ್ಣ ಸೋಲಾರ್ ಪ್ಲೆಕ್ಸಸ್ ಅಂದ್ರೆ ಮಣಿಪುರ ಚಕ್ರವನ್ನು ಬ್ಯಾಲೆನ್ಸ್ ಮಾಡುತ್ತೆ. ಆಹಾರ ಪದಾರ್ಥಗಳಲ್ಲಿ ಹೆಚ್ಚು ಪ್ರಾಣಿಕ್ ಫುಡ್ಗಳನ್ನು ಸೇವಿಸಬೇಕು. ಅಂದ್ರೆ ಮೊಳಕೆ ಕಾಳು, ಆಮೇಲೆ ಓಟ್ಸ್, ಸಿರಿಧಾನ್ಯಗಳು, ತಾಜಾ ತಯಾರಿಸಿದ ಅಡುಗೆ ಸೇವಿಸಬೇಕು. ಆಮೇಲೆ ಹಳದಿ ಬಣ್ಣದ ಹಣ್ಣುಗಳು, ಮಾವಿನ ಹಣ್ಣು, ಪಪಾಯ, ಬಾಳೆಹಣ್ಣು, ನಿಂಬೆ ಹಣ್ಣು ಇವೆಲ್ಲ ಸೇವಿಸಬೇಕು. ಆಮೇಲೆ ಗೋಲ್ಡನ್ ಮಿಲ್ಕ್ ಕೂಡ, ಈ ಗೋಲ್ಡನ್ ಮಿಲ್ಕ್ ಅಂದ್ರೆ ಅರಿಶಿಣ ಮಿಶ್ರಿತ ಹಾಲು, ಅದು ಕುಡಿಯೋದ್ರಿಂದ ಕೂಡ ಮಣಿಪುರ ಚಕ್ರ ಬ್ಯಾಲೆನ್ಸ್ ಆಗುತ್ತೆ. ಬೀಜ ಮಂತ್ರದ ಉಚ್ಚಾರದಿಂದ ಅಂದ್ರೆ ರಂ, ಈ ಉಚ್ಚಾರದಿಂದ ಈ ಚಕ್ರ ಬ್ಯಾಲೆನ್ಸ್ ಆಗುತ್ತೆ. ನಾಭಿಯಲ್ಲಿ ಎಣ್ಣೆ ಹಾಕಿ ಸ್ವಲ್ಪ ಮಸಾಜ್ ಮಾಡಿದ್ರೆ ವೇಗಸ್ ನರ್ವ್ ಏನಿದೆಯಲ್ಲ ಅದು ಸ್ಟಿಮ್ಯುಲೇಟ್ ಆಗಿ ಪ್ರಚೋದಿಸಲ್ಪಟ್ಟು ನಮ್ಮ ಮಿದುಳು ರಿಲ್ಯಾಕ್ಸ್ ಆಗಲು ಸಹಾಯ ಮಾಡುತ್ತದೆ, ಮಣಿಪುರ ಚಕ್ರ ಬ್ಯಾಲೆನ್ಸ್ ಆಗುವಲ್ಲಿ ಸಹಾಯ ಮಾಡುತ್ತೆ. ಆದ್ರಿಂದಲೇ ನಾಭಿಯನ್ನು ಸೆಕೆಂಡ್ ಬ್ರೇನ್ ಅಂತ ಕೂಡ ಕರೀತಾರೆ. 72,000ಕ್ಕೂ ಹೆಚ್ಚು ನಾಡಿಗಳು ನಾಭಿಯಿಂದ ಹೊರಹೊಮ್ಮುತ್ತವೆ. ಮಣಿಪುರ ಚಕ್ರವು ಕೇಂದ್ರ ನರಮಂಡಲ, ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಮತ್ತು ಹೊಟ್ಟೆಯನ್ನು ಸಂಪರ್ಕಿಸುತ್ತದೆ ಎಂದು ಸಾಬೀತಾಗಿದೆ. ಯಾವ ರೀತಿ ನಾವು ಯೂನಿಕ್ ಫಿಂಗರ್ ಪ್ರಿಂಟ್, ವಿಶಿಷ್ಟವಾದ ಫಿಂಗರ್ ಪ್ರಿಂಟ್ ಮಾದರಿಯನ್ನು ಹೊಂದಿರುತ್ತೇವೋ ಅದೇ ರೀತಿ ನಮ್ಮ ಬೆಲ್ಲಿ ಬಟನ್ ಅಂದ್ರೆ ಹೊಕ್ಕಳು ಸಾಮಾನ್ಯವಾಗಿ ಸುಮಾರು 2400 ವಿವಿಧ ರೀತಿಯ ಬ್ಯಾಕ್ಟೀರಿಯಾಗಳನ್ನು ಪ್ರತಿಯೊಬ್ಬರಲ್ಲಿ ಯೂನಿಕ್ ಆಗಿರುತ್ತವೆ. ಈ ಹೊಕ್ಕಳು ಬ್ಯಾಕ್ಟೀರಿಯಾಗಳು ಪ್ರತಿಯೊಬ್ಬ ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗುತ್ತವೆ, ಸೇಮ್ ಇರಲ್ಲ, ಮತ್ತು ಇವು ಆರೋಗ್ಯದ ಸಂಕೇತ ಕೂಡ. ಮಣಿಪುರ ಚಕ್ರದ ಧ್ಯಾನ ಮಾಡಬೇಕು, ಮೆಡಿಟೇಷನ್ ಮಾಡಬೇಕು. ಇದರಿಂದ ನಮ್ಮ ನಿದ್ರೆ ಮತ್ತು ಹಸಿವು, ನಮ್ಮ ಅಪೆಟೈಟ್ ಕಂಟ್ರೋಲ್ನಲ್ಲಿರುತ್ತೆ. ಮಣಿಪುರ ಚಕ್ರ ಬ್ಯಾಲೆನ್ಸ್ ಆದಾಗ ನಮ್ಮ ಮನಸ್ಸಿನಲ್ಲಿ ಸ್ಪಷ್ಟತೆ, ಸಮತೋಲನ, ಆತ್ಮವಿಶ್ವಾಸ, ಶಕ್ತಿ ಮತ್ತು ಸಹಾನುಭೂತಿ ಬೆಳೆಯುತ್ತದೆ. ಅಹಂ ಮೇಲೆ ವಿಜಯ ಸಾಧಿಸಿ ಆತ್ಮದ ದಾರಿ ಹಿಡಿದಾಗ ನಮ್ಮ ಮಣಿಪುರ ಚಕ್ರ ಬ್ಯಾಲೆನ್ಸ್ ಆಗಿದೆ ಎಂದರ್ಥ. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.